ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಡೆಯಿಂದ ಯು ಜಿ ಎಕ್ಸಾಮ್ ಸಂಬಂಧಪಟ್ಟಂತೆ ಪರಿಷ್ಕೃತ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದು ಸಂಬಂಧಪಟ್ಟಿರುವಂಥದ್ದು ಬಿ ಎ, ಬಿ ಎಸ್ ಸಿ, ಬಿ ಕಾಮ್, ಬಿ ಬಿ ಎ, ಬಿ ವಿ ಎ, ಪಿ ಸಿ ಎ ಹಾಗೂ ಬಿ ಎಸ್ ಡಬ್ಲ್ಯೂ ಪದವಿ ಕೋರ್ಸ್ನ ಎನ್ ಇ ಪಿ ದ್ವಿತೀಯ ಸೆಮಿಸ್ಟರ್ ರಿಪೀಟರ್ಸ್, 4ನೇ ಮತ್ತು 6ನೇ ಸೆಮಿಸ್ಟರ್ ರೆಗ್ಯುಲರ್ ಮತ್ತು ರಿಪೀಟರ್ಸ್ ಲಿಖಿತ ಪರೀಕ್ಷೆಗಳ ಒಂದು ಅಧಿಸೂಚನೆ. ಮೊದಲಿನ ಒಂದು ಅಧಿಸೂಚನೆಯಲ್ಲಿ ಏನು ಎಕ್ಸಾಮ್ ಫೀಸನ್ನು ಕಟ್ಟಲಿಕ್ಕೆ ಡೀಟೇಲ್ ಆದಂಥ ನೋಟಿಫಿಕೇಷನನ್ನು ಕೊಟ್ಟಿದ್ದರು. ಹಾಗೆಯೇ ಲಿಖಿತ ಪರೀಕ್ಷೆಗಳು ಪ್ರಾರಂಭವಾಗುವ ದಿನಾಂಕ ಕೂಡ ಕೊಡಲಾಗಿತ್ತು. ಆದರೆ ಈ ಒಂದು ಅಧಿಸೂಚನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಅಂದರೆ ಎಕ್ಸಾಮ್ ಫೀಸನ್ನು ಕಟ್ಟಲಿಕ್ಕೆ ಇನ್ನೂ ಕೆಲವು ಕಾಲಾವಕಾಶ ಕೊಡಲಾಗಿದೆ. ಹಾಗೆಯೇ ಲಿಖಿತ ಪರೀಕ್ಷೆಗಳು ಪ್ರಾರಂಭವಾಗುವ ದಿನಾಂಕ ಕೂಡ ಇಲ್ಲಿ ಬದಲಾವಣೆ ಮಾಡಿದ್ದಾರೆ. ಸೊ ಅದೇನಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾವು ನೋಡಬಹುದು, ವಿದ್ಯಾರ್ಥಿಗಳು ಆನ್ಲೈನ್ UCMS ಪೋರ್ಟಲ್ನಲ್ಲಿ ಪರೀಕ್ಷಾ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ದಂಡರಹಿತವಾಗಿ 2/6/2025ರಿಂದ 16/6/2025ರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಾಗೆಯೇ 100 ರೂಪಾಯಿ ದಂಡ ಸಹಿತ 19/6/2025ರವರೆಗೆ ಕಟ್ಟಬಹುದು. 750 ರೂಪಾಯಿ ದಂಡ ಸಹಿತ 22/6/2025ರವರೆಗೆ ಕಟ್ಟಬಹುದು. ಸೊ ಹಾಗೆಯೇ ಇಲ್ಲಿ ಲಿಖಿತ ಪರೀಕ್ಷೆಗಳು ಪ್ರಾರಂಭವಾಗುವ ತಾತ್ಕಾಲಿಕ ದಿನಾಂಕವನ್ನು ನೋಡ್ತಾ ಹೋದರೆ, ಲಿಖಿತ ಪರೀಕ್ಷೆಗಳು ಪ್ರಾರಂಭವಾಗುವ ತಾತ್ಕಾಲಿಕ ದಿನಾಂಕ 30/6/2025ರಿಂದ ಈ ಒಂದು ಎಕ್ಸಾಮ್ಗಳು ನಡೀತವೆ ಅಂಥೇಳಿ ಕೊಡಲಾಗಿದೆ. ಹಾಗೆ ಪ್ರಾಯೋಗಿಕ ಪರೀಕ್ಷೆಗಳ ದಿನಾಂಕ 26/7/2025ರಿಂದ ಪ್ರಾಯೋಗಿಕ ಪರೀಕ್ಷೆಗಳು ನಡೆಯುತ್ತವೆ.